ವಚನಕಾರ ಶಂಕರ ದಾಸಿಮಯ್ಯ ಅವರ ಒಂದು ವಚನ. ಎರಳೆ ಯತಿಯಂತೆ ಕಾಕ ಪಿಕದಂತಿರಬೇಡವೇ, ತಿಟ್ಟನೆ ತಿರುಗಿ ತೊಟ್ಟನೆ ತೊಳಲಿ ಬಳಲುವರ ಕಳ ಹೇಸಿಕೆಯ ನೋಡ. ഇരുಳು ಹಗಲೆನ್ನದೆ ತಿರುಗುವವರ ಕಂಡು ಹೇಸಿದೆ, ಅರಿದಡೆ ಶರಣ ಮರೆದಡೆ ಮಾನವ. ಸತ್ತ ಕಸನ ಹೊತ್ತುಕೊಂಡು ಊರೂರಿಗೆ ಮಾರುವ ಕಾಶಾಂಬರ ಧಾರಿಗಳನ್ವಲ್ಲ ನಿಜಗುರು ಶಂಕರದೇವ. ಹರಿಹರನ ಶಂಕರ ದಾಸಿಮಯ್ಯನ ಅರಗಳಿಗಳಲ್ಲಿ ಇವರ ಒಂದು ಉಲ್ಲೇಖವನ್ನು ನಾವು ಕಾಣ್ತಾ ಹೋಗ್ತೀವಿ. ಸರಳ ಅಭಿವ್ಯಕ್ತಿಯ ಮೂಲಕ ಶರಣತತ್ವದ ಚಿಂತನೆಯನ್ನು ತಮ್ಮ ವಚನಗಳಲ್ಲಿ ಸ್ತುತಿಸಿರ್ತಕ್ಕಂಥದ್ದು ಶಂಕರ ದಾಸಿಮಯ್ಯ ಅವರ ಒಂದು ವಚನಗಳ ವಿಶೇಷತೆಯಾಗಿರ್ತಕ್ಕಂಥದ್ದು. ಅದರಂತೆ ಈ ವಚನದಲ್ಲಿ ಶರಣರು ಮತ್ತು ಶರಣರಲ್ಲದವರು ಇವರುಗಳ ನಡುವಿನ ಭಿನ್ನತೆಯನ್ನು ಜಿಂಕೆ, ಯತಿ, ಕಾಗೆ ಹಾಗೆ ನವಿಲು ಅನ್ನುವಂತಹ ರೂಪಕಗಳ ಮೂಲಕ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಇವರ ಪ್ರಕಾರ ಶರಣ ಪರಂಪರೆಯು ಹುಟ್ಟುಕೊಂಡಿರತಕ್ಕಂಥದ್ದು ಸಮಾಜದ ಹೇಸಿಗೆಯನ್ನು ಸಂಪೂರ್ಣವಾಗಿ ತೊಲಗಿಸ್ಲಿಕ್ಕಾಗಿ ಅಂತ. ಈ ಗುರಿ ಉದ್ದೇಶವನ್ನು ಯಾರು ನಿಜವಾಗಿಯೂ ಅರಿತಿರ್ತಾರೋ ಆತನೇ ನಿಜವಾದ ಶರಣನಾಗಿರ್ತಾನೆ. ಇದನ್ನು ಮರೆತವನು ಸಾಮಾನ್ಯ ಮಾನವನಾಗ್ತಾನೆ. ಹಾಗಾಗಿ ಜಿಂಕೆಯು ಒಂದು ಸಾಧು ಪ್ರಾಣಿ ಹೌದು, ಹಾಗೆ ಯತಿಯಷ್ಟೇ ಜ್ಞಾನಿಯೂ ಕೂಡ ಅದು ಆಗಬೇಕು ಅಂತ. ಹಾಗಾಗಿ ಕಾಗೆ ನವಿಲಾಗಲಿಕ್ಕೆ ಆಗೋದಿಲ್ಲ. ನವಿಲು ಹುಟ್ಟಿ ಬೆಳೆಯುವಂಥದ್ದು ಕಾಗೆಯ ಗೂಡಿನಲ್ಲಿ ತಾನೇ. ಕಾಗೆ ಯಾಕೆ ನವಿಲಿನ ಅಂದ, ಅದರ ಸ್ವರ ಮಾಧುರ್ಯವನ್ನು ಪಡೆಯಬಾರದು? ಇದು ಒಂದು ಚಿಂತನೆ ಅಷ್ಟೇ. ಮನುಷ್ಯನ ಬದುಕಿನಲ್ಲಿ ಹಗಲೆನ್ನದೇ ಇರುಳೆನ್ನದೇ ಮಾಡುವಂತಹ ಕರ್ಮಗಳಿವೆಯಲ್ಲ, ಅದರಿಂದ ಬರತಕ್ಕಂತಹ ಗಳಿಕೆ ಆದರೂ ಏನು ಅಂತಾರೆ ಶಂಕರ ದಾಸಿಮಯ್ಯಗಳು. ಅಂದರೆ ಆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಇತರ ಧಾರ್ಮಿಕ ಪರಂಪರೆಯು ಆಚರಿಸ್ತಾ ಇದ್ದಂತಹ ಪೂಜೆ, ಹೋಮ, ವ್ರತ ಇನ್ನಿತರ ಕ್ರಿಯೆಗಳಿದೆಯಲ್ಲ, ಅದೆಲ್ಲ ಶಂಕರ ದಾಸಿಮಯ್ಯನವರು ಕಸದ ರೀತಿ ಇವೆ ಅಂತೇಳಿ ಅಂತಾರೆ. ಅವೆಲ್ಲವನ್ನು ಮಾಡೋದ್ರಿಂದ ಅಂದರೆ ಆಚರಿಸೋದ್ರಿಂದ ಸಮಾಜದ ಮಾನಸಿಕ ಸ್ಥಿತಿ ಬದಲಾಗಲಿಕ್ಕೆ ಸಾಧ್ಯನಾ? ಅವುಗಳನ್ನು ನೋಡಿ ನಾನು ಹೇಸಿದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಶರಣರು ಮೌಢ್ಯಾಚರಣೆಗಳನ್ನು ತೊಲಗಿಸ್ಲಿಕ್ಕಾಗಿ ತಮ್ಮ ಪರಂಪರೆಯನ್ನು ಅವರು ಬೆಳೆಸ್ತಂಥವ್ರು ಅಂತೇಳಿ. ಮನುಷ್ಯನ ಬದುಕಿಗೆ ಶರಣರು ಆಚರಿಸುವಂತಹ ಆಡಂಬರವಿಲ್ಲದಂತಹ ಕಾಯಕವೇ ಪೂಜ್ಯ ಅನ್ನುವಂತಹ ಒಂದು ಚಿಂತನೆಯನ್ನು ಶಂಕರ ದಾಸಿಮಯ್ಯನವರು ತಮ್ಮ ಈ ಒಂದು ವಚನದಲ್ಲಿ ನೀಡಿದ್ದಾರೆ.